ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ನಿಮಗೆ ಒಂದು ಅದ್ಭುತವಾಗಿರೋ ಒಂದು ಯಂತ್ರ ಮಂತ್ರ ತಿಳಿಸ್ತಾ ಇದ್ದೀನಿ. ಇದು ಬಂದು ಶಬ್ದಾಕರ್ಷಣಿ ಈ ಮಂತ್ರ. ಈ ಶಬ್ದಾಕರ್ಷಣಿ ಅಂದರೆ ನಾವು ಯಾವ ರೀತಿ ಏನು ಅಂತ ತಿಳ್ಕೊಬೇಕು ಅಂದರೆ, ಭೂತ ಭವಿಷ್ಯ ವರ್ತಮಾನನ ನಾವು ತಿಳಿಬೋದು. ನಾವು ಹಿಂದೆ ಮುಂದೆ ಆಗುವಂಥ ವರ್ತಮಾನಗಳನ್ನು ತಿಳ್ಕೊಬೋದು. ಈ ವರ್ತಮಾನಗಳಿಂದ ನೀವು ಯಾವ ರೀತಿಯಾದಂಥ ದೊಡ್ಡ ನೀವು ಒಬ್ಬ ಪಂಡಿತರಾಗ್ಬೋದು. ಭೂತಕಾಲ ವರ್ತಮಾನ ಹೇಳೋರು ಅವ್ರು ದೊಡ್ಡ ಪಂಡಿತರೇ, ಅಂಥ ಪಂಡಿತರಾಗ್ಬೋದು. ಈ ಭೂತಕಾಲ ವರ್ತಮಾನ ಸಿದ್ಧಿ ಮಾಡೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಈ ಭೂತಕಾಲ ವರ್ತಮಾನನ ತಿಳಿಬೇಕು ಅಂದರೆ ಇದು ಅಸಾಧ್ಯವಾದಂಥ ಕೆಲಸನೇ. ಇದು ಸಾಧಾರಣವಾಗಿರುವಂಥ ಕೆಲಸ ಅಲ್ಲ. ಇದು ಸಾಧಾರಣವಾಗಿದ್ದರೆ ಎಲ್ಲರೂ ಕಲ್ತುಬಿಡ್ತಾರೆ. ಎಲ್ಲರೂ ಕೂಡ ಇದನ್ನು ಸಾಧನೆ ಮಾಡಿಕೊಂಡು ಎಲ್ಲರೂ ದೊಡ್ಡ ಪಂಡಿತರಾಗ್ಬಿಡ್ತಾರೆ. ಇದಕ್ಕೆ ತುಂಬ ಸಾಧನೆ ಮಾಡಬೇಕು. ಇದು ಭಾಳ ಭಾಳ ಪವರ್ಫುಲ್ ಆದಂಥ ಯಂತ್ರ ಮಂತ್ರ ಇದು. ಈ ಯಂತ್ರ ಮಂತ್ರನ ನೀವು ಸಾಧನೆ ಮಾಡಬೇಕು. ಈ ಯಂತ್ರ ಮಂತ್ರನ ನೀವು ಯಾವಾಗ, ಯಾವ ಸಮಯ, ಯಾವ ಗಳಿಗೆಯಲ್ಲಿ ಮಾಡಬೇಕು ಅನ್ನೋ ವಿವರಣೆ ನಿಮಗೆ ತಿಳಿಸ್ತೀನಿ. ಇದನ್ನು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ ಮತ್ತು ಗುರುವಾರ, ಭಾನುವಾರ ಇಂಥ ದಿನಗಳಲ್ಲಿ ಮಾಡಬೇಕು. ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡ್ಕೊಂಡಾದ ನಂತರ ಈ ಮಂತ್ರಗಳನ್ನ ನೀವು ಜಪ ಮಾಡಬೇಕು. 40,000 ಜಪ ಮಾಡಬೇಕು. 40,000 ಜಪ ಮಾಡಬೇಕು. ಇದು ಜಪ ಆದ ನಂತರ ನೀವೇನು ಮಾಡಬೇಕು, ಒಂದು ತಾಮ್ರದ ರೇಖನಲ್ಲೋ ಬೆಳ್ಳಿ ರೇಖನಲ್ಲೋ ನಿಮಗೆ ಶಕ್ತಿಯಾನುಸಾರ ಇದನ್ನು ನೀವು ಯಾವ ರೀತಿಯಾಗಿ ತಗೊತೀರೋ ಆ ರೀತಿಯಾಗಿ ಒಂದು ತಾಮ್ರ ಪಂಚಲೋಹದ ಯಂತ್ರದಲ್ಲಿ ನೀವು ಯಂತ್ರನ ಶುದ್ಧೀಕರಿಸಬೇಕು. ಅಂದರೆ ಯಾವ ರೀತಿ ಶುದ್ಧೀಕರಿಸಬೇಕು ಅಂದರೆ, ಅದನ್ನು ಮುಂಚಿತವಾಗಿ ನಿಂಬೆಹಣ್ಣು ರಸದಲ್ಲಿ ಒಂದು 10 ನಿಮಿಷ ನೆನೆಸಬೇಕು. ಅದರಲ್ಲಿ ಇರೋವಂಥ ಕಲ್ಮಶಗಳೆಲ್ಲ ಅದರಲ್ಲಿ ದೂರ ಆಗಬೇಕು. ಕಲ್ಮಶ ಎಲ್ಲ ದೂರ ಆದ ನಂತರ ಯಂತ್ರ ಬರೆದುಬಿಟ್ಟು ನೀವು ಈ ರೀತಿಯಾಗಿ ಮಾಡಿ. ಯಾಕೆ ಅಂದರೆ ಅದಕ್ಕೆ ಅಭಿಷೇಕ ಆದಂಗೆ ಆಗುತ್ತೆ ಯಂತ್ರಕ್ಕೆ. ನೀವು ಯಂತ್ರ ಬರೆದುಬಿಟ್ಟು ಈ ರೀತಿಯಾದಂಥ ನೀವು ಮಾಡಿ ನೀವು ಅಭಿಷೇಕ ಮಾಡ್ಬೋದು. ಕೆಲವರು ಮಾಡ್ದೇನೆ ಇದನ್ನು ಮಾಡ್ತಾರೆ. ಆದರೆ ಯಂತ್ರ ಬರೆದ್ಬಿಟ್ಟು ನೀವು ಈ ರೀತಿ ಮಾಡಿದ್ರೆ ಅದಕ್ಕೊಂದು ಅಭಿಷೇಕ ಆದಂಗೆ ಆಗುತ್ತೆ. ಅದರಿಂದ ನೀವು ಏನು ಮಾಡ್ತೀರಾ ಅಂದರೆ, ನೀವು ಯಂತ್ರ ಎಲ್ಲ ಬರೆದುಬಿಟ್ಟು ಇದನ್ನು ನೀವು ಅದು ನಿಂಬೆಹಣ್ಣಿನ ರಸದಲ್ಲಿ ಒಂದು 10 ನಿಮಿಷ ನೆನೆಸಾಕಿದ್ಮೇಲೆ ಅದರಲ್ಲಿರೋವಂಥ ಕಲ್ಮಶ, ಅದರಲ್ಲಿರೋವಂಥ ಕಪ್ಪು ಕಲೆಗಳು ಎಲ್ಲ ಶುದ್ಧವಾಗುತ್ತೆ. ಶುದ್ಧವಾದ ನಂತರ ಅದನ್ನು ಕ್ಲೀನಾಗಿ ತೊಳೆದು ಬಿಡಿ. ಹುಳಿ ಎಲ್ಲ ಇರಬಾರ್ದು. ಕ್ಲೀನಾಗಿ ತೊಳೆದುಬಿಟ್ಟು ಮತ್ತೆ ಅದನ್ನು ಹಾಲು ಒಡಿಬಾರ್ದು. ಹುಳಿ ಸೋಕಿದ ತಕ್ಷಣ ಅದಕ್ಕೆ ಶುದ್ಧವಾಗಿ ತೊಳೀರಿ ಅಂದಿದ್ದು. ಹಾಲಲ್ಲಿ ಹಾಕಿ 5 ನಿಮಿಷ ಇಟ್ಟಾದ ನಂತರ ಮತ್ತೆ ಅದನ್ನು ಶುದ್ಧವಾಗಿ ತೊಳೀರಿ. ಯಾಕೆಂದರೆ ಹಾಲನ್ನು ವಾಸನೆ ಬರಬಾರ್ದು, ಶುದ್ಧವಾಗಿರಬೇಕು ಯಂತ್ರ. ಯಾವುದು ಲೋಪದೋಷಗಳು ಆಗಬಾರ್ದು ಯಂತ್ರದಲ್ಲಿ. ಶುದ್ಧವಾಗಿ ಯಂತ್ರ ತೊಳಿಬೇಕು. ಶುದ್ಧವಾಗಿ ತೊಳೆದ ನಂತರ ನೀವು ಮತ್ತೆ ಅರಿಶಿನ ನೀರಿನಲ್ಲಿ ಇಡಬೇಕು. ಅರಿಶಿನ ನೀರಲ್ಲಿ ಇಟ್ಟಾದ ನಂತರ ನೀವು ಅದನ್ನು ಮತ್ತೆ ತೊಳೆದುಬಿಟ್ಟು ಮತ್ತೆ ಪನ್ನೀರಲ್ಲಿ ಹಾಕಬೇಕು. ಪನ್ನೀರಲ್ಲಿ ಹಾಕಿ ಒಂದು 5 ನಿಮಿಷ 10 ನಿಮಿಷ ಇಟ್ಟಾದ ನಂತರ ಅದನ್ನು ತೆಗೆದು ಶುದ್ಧವಾಗಿರೋ ಬಟ್ಟೆ ತಗೊಂಡು ಕಾಟನ್ ಬಟ್ಟೆನಲ್ಲಿ ಅದನ್ನು ಒರೆಸ್ಬೇಕು. ಒರೆಸಾದ ನಂತರ ನೀವು ಅದಕ್ಕೆ ಸ್ವಲ್ಪ ಜವಾದನ್ನ ಹಾಕಬೇಕು. ನೀವು ಅದರ ಮೇಲೆಲ್ಲ ಯಂತ್ರಗಳ ಮೇಲೆಲ್ಲ ಜವಾದನ್ನ ಹಾಕಬೇಕು. ಮತ್ತು ಜವಾದೆಲ್ಲ ಹಾಕಾದ ನಂತರ ನೀವೇನು ಮಾಡಬೇಕು, ಪೂಜೆಗಿಡಬೇಕು. ಪೂಜೆಗಿಡೋ ಸಮಯದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಆದ ನಂತರ ಯಂತ್ರಕ್ಕೆ ಮತ್ತೆ ನೀವೇನು ಮಾಡಬೇಕು, ಒಂದು ರಕ್ತ ಭೂತಾಳೆ ಹಲಿಗೆನ ಸಂಪಾದನೆ ಮಾಡ್ಕೋಬೇಕು. ಒಂದು 6 ಒಂದು ರಕ್ತ ಭೂತಾಳೆ ಯಂತ್ರನ ರೆಡಿ ಮಾಡ್ಕೋಬೇಕು. 6 ಯಂತ್ರನ ನೀವು ಒಂದು ಚಕ್ಕೆನಲ್ಲಿ ಒಂದು ಭೂತಾಳೆ ಮರದ ಹಲಿಗೆನ ಮಾಡಿಸ್ಕೋಬೇಕು. ಹಲಿಗೆನ ಮಾಡಿಸ್ಬಿಟ್ಟು ನೀವು ಈ ಯಂತ್ರನ ಅದಕ್ಕೆ ಸ್ಥಾಪನೆ ಮಾಡಬೇಕು. ಅದಕ್ಕೆ ಸ್ಥಾಪನೆ ಮಾಡಾದ ನಂತರ ನೀವು ಅದನ್ನು ಪೂಜೆಗೆ ಇಟ್ಕೋಬೇಕು. ಪೂಜೆಗೆ ಇಟ್ಬಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಇಟ್ಕೋಬೇಕು. ದೀಪ ಹಚ್ಕೋಬೇಕು. ದೀಪ ಹಚ್ಬಿಟ್ಟು ನೀವು ಮಂತ್ರನ ಪ್ರಾರಂಭ ಮಾಡಬೇಕು. ಮಂತ್ರನ ಪ್ರಾರಂಭ ಮಾಡಿ 40,000 ಜಪ ಮಾಡಬೇಕು. 40,000 ಜಪ ಮಾಡಿ ಇದನ್ನು ನೀವೇನು ಮಾಡಬೇಕು, ನೀವು 40,000 ಜಪ ಆಗುತ್ತೆ. ನೀವು ಕಾರ್ಯ ಮಾಡೋಕ್ಕೆ 108 ಸತಿ ನೀವು ಮಂತ್ರ ಹೇಳಬೇಕು. 108 ಸತಿ ನೀವು ಮಂತ್ರ ಹೇಳೋದ್ರಿಂದ
ನಿಮಗೆ ಜಪ ಮಂತ್ರ ನೀವು ಯಾವ ಕಾರ್ಯ ಮಾಡಿದ್ರೂ ಸಿದ್ಧಿ ಆಗುತ್ತೆ. ನೀವು ಭೂತ ಭವಿಷ್ಯ ಹಾಗೂ ವರ್ತಮಾನನ ಯಾವ ಅದ್ರ ಒಂದು ಶಬ್ದದ ಕೇಳ್ತೈತೆ ನಿಮಗೆ. ಒಂದು ಭೂತ ವರ್ತಮಾನ ಶಬ್ದ ಕೇಳೋ ರೀತಿಯಲ್ಲಿ ನಿಮಗೆ ಇಚ್ಛೆ ಆಗುತ್ತೆ ನಿಮಗೆ. ಅಂದರೆ ನಿಮಗೆ ಅದು ಕೇಳುತ್ತೆ. ನಿಮಗೆ ಅವರು ವರ್ತಮಾನ ಅಂದರೆ ಯಾವುದು ಭವಿಷ್ಯನ ಹೇಳುತ್ತಾ ಇರ್ತಾರೆ. ನೀವು ಯಾವ ಕೆಲಸಕ್ಕಾಗಿ ನಿಮ್ಮ ಹತ್ರ ಜನ ಬಂದಿರ್ತಾರೆ, ನೀವು ನಿಮಗೋಸ್ಕರ ಕೇಳ್ತಾ ಇರ್ತೀರ, ಅಂಥದ್ದು ನಿಮಗೆ ವರ್ತಮಾನನ ಹೇಳ್ತಾ ಇರುತ್ತೆ. ನೀವು ಪೂಜೆ ಎಲ್ಲ ಮಾಡಿ ಇಟ್ಟಿರ್ತೀರಲ್ಲ, ಭೂತ ವರ್ತಮಾನನ ನಿಮ್ಮಲ್ಲಿ ಕಿವಿನಲ್ಲಿ ಹೇಳ್ತಾ ಇರುತ್ತೆ. ನೀವು ಆ ವರ್ತಮಾನನ ಕೇಳಿದ ತಕ್ಷಣನೇ ನೀವು ಎಲ್ಲ ರೀತಿಯಲ್ಲಿ ಬಂದಂಥ ಜನಗಳಿಗೆ ಹೇಳ್ಬೋದು, ನೀವು ತಿಳ್ಕೊಬೋದು, ನಿಮ್ಮ ಕಾರ್ಯ ನೀವೇ ತಿಳ್ಕೊಬೋದು. ನೀವು ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಇದರಿಂದ ನೀವು ಯಾವ ಮನುಷ್ಯರು ನಿಮಗೆ ಪ್ರತಿನಿತ್ಯ ಇದನ್ನು 108 ಸತಿ ಪೂಜೆ ಮಂತ್ರ ಜಪಿಸ್ತಾರೋ ಅವನಿಗೆ ಬಹಳ ಇದರಿಂದ ಅದ್ಭುತವಾದಂಥ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಜ್ಞಾನ ಪ್ರಾಪ್ತಿ ಆಗುತ್ತೆ. ಮಂತ್ರೆ ನೀವು ಯಾರು ಮಂತ್ರಿ ಪದವಿನಲ್ಲಿರ್ತೀರ, ಮಂತ್ರಿ ಪದವಿನಲ್ಲಿರೋರು ಈ ಮಂತ್ರನ ಜಪಿಸ್ಬಿಟ್ಟು ಮಂತ್ರಿ ಪದವಿನಲ್ಲಿರೋರಿಗೆ ಏನಾಗುತ್ತೆ ಏನಿಲ್ಲ ಅಂತ ತಿಳ್ಕೊಬೋದು. ಮಂತ್ರಿ ಪದವಿ ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ. ಮಂತ್ರಿ ಪದವಿನಲ್ಲಿರೋರು ಇದನ್ನು ಮಾಡೋದ್ರಿಂದ ಅಂಥವ್ರಿಗೆ ಇದು ಭಾಳ ಅನುಕೂಲ. ಇದನ್ನು ನೀವು ಏನಾಗುತ್ತೆ, ಇವರು ಯಾರು ಏನು ಅನ್ನೋದೆಲ್ಲ ತಿಳ್ಕೊಂಡು ಹೋಗ್ಬೋದು. ನೀವು ಈ ರೀತಿಯಾಗಿ ತಿಳ್ಕೊಂಡು ಮಾಡೋದ್ರಿಂದ ನಿಮಗೆ ಭಾಳ ಅದ್ಭುತವಾದಂಥ ಫಲ ಪ್ರಾಪ್ತಿ ಆಗುತ್ತೆ. ಇದನ್ನು ನೀವು ಜಪ ಮಾಡೋರು ಯಂತ್ರದಲ್ಲಿ ಯಾರು ಜಪ ಮಾಡ್ತೀರೋ ಅವ್ರ ಹೆಸರನ್ನ ನೀವು ಬರಿಬೇಕು. ನೀವು ಯಾವ ವ್ಯಕ್ತಿ ನೀವು ಮಾಡ್ತಿದ್ದೀರೋ ನಿಮ್ಮ ಹೆಸರನ್ನ ಅಲ್ಲಿ ಬರಿಬೇಕು. ನಿಮ್ಮ ಹೆಸರು ಬರೆದು ನಿಮಗೆ ಅದು ನಿಮ್ಗೆ ಆಕರ್ಷಿತ ಆಗಬೇಕಲ್ವಾ, ನೀವು ಮಾಡ್ತಿರೋಂಥ ಪೂಜೆ ನಿಮ್ಮ ವಶವಾಗಬೇಕಲ್ವಾ. ಅದರಿಂದ ನಿಮ್ಮ ಹೆಸರನ್ನ ಬರೆದು ನಿಮಗೆ ಅದು ಆಯ್ಕೆ ಆಗಿ ನೀವು 4-6 ಜನಕ್ಕೆ ನೀವು ಭೂತ ವರ್ತಮಾನನ ತಿಳಿಸ್ಬೋದು. ಆ ರೀತಿಯಾದಂಥ ಇದು ಒಂದು ಯಂತ್ರ ಮಂತ್ರ. ಇದು ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಇಂಥ ಭೂತ ವರ್ತಮಾನನ ತುಂಬ ಜನ ಹುಡುಕ್ತಿದ್ದಾರೆ. ಇದು ಯಾರಿಗೆ ಲಭ್ಯವಾಗುತ್ತೋ ಅವರು ಮಾಡ್ಕೋಬೋದು. ಇದನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಿ. ನೀವು ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮುಂಚಿತವಾಗಿ ಬೇಕಾಗಿರೋದು ಭೂತಾಳೆ, ರಕ್ತಭೂತಾಳೆ ಮರದ ಚೆಕ್ಕೆ, ಅಲ್ಲಿಗೆ ನಿಮಗೆ ಸಿಕ್ತು ಅಂದರೆ ಅದರಲ್ಲಿ ನೀವು ಈ ಯಂತ್ರನ ಸ್ಥಾಪನೆ ಮಾಡಿ ಅದಕ್ಕೆ 4 ಮೂಲೆಗಳಿಗೂ ನೀವು ಅದನ್ನು ಮಳೆ ಹೊಡೆದು ಅದನ್ನು ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಅದರ ಮೇಲಿಟ್ಟು ನೀವು ಭೂತ ವರ್ತಮಾನನ ಕೇಳ್ಬೋದು. ಆಗ ನಿಮಗೆ ಎಲ್ಲ ವಿದ್ಯೆಗಳಲ್ಲಿ ನೀವು ಪಾಂಡಿತ್ಯವನ್ನು ಹೊಂದಬಹುದು. ವರ್ತಮಾನ ಅಂದರೆ ಎಲ್ಲ ಹಿಂದೆ ಮುಂದೆ ಆಗೋದೆಲ್ಲ ತಿಳ್ಕೊಬೋದಲ್ಲ, ಅದಕ್ಕಿಂತ ಬೇಕಾಗಿರೋದೇನಿದೆ. ಅದರಿಂದ ಇದು ಭಾಳ ಪವರ್ಫುಲ್ ಆದಂಥ ಮಂತ್ರ ಯಂತ್ರ. ಇಂಥವೆಲ್ಲ ಹೊರಗೆ ಬಿಡಲ್ಲ. ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ನೀವು ಈ ಶಬ್ದ ಆಕರ್ಷಣಿ ಮಂತ್ರನ ಮಾಡಿಕೊಂಡು ನೀವು ಭೂತಕಾಲ ವರ್ತಮಾನನ ತಿಳಿಸಿ, ನೀವು ತಿಳ್ಕೊಳ್ಳಿ, ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮಗೆ ತಿಳಿಸ್ತಿದ್ದೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚೆಚ್ಚಾದಂಥ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಾನು ಹೆಚ್ಚೆಚ್ಚಾಗಿ ನಿಮಗೆ ಇಂಥವೇ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಂಡು ಬರ್ತೀನಿ ಪ್ರಿಯ ವೀಕ್ಷಕರೇ. ನಮಸ್ಕಾರ.